ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಯಾವುದೇ ಆದಂತಹ ಒಂದು ಕೆಲಸ ಕಾರ್ಯದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ನಾವು ಉನ್ನತವಾದಂಥ ಸಾಧನೆಗಳನ್ನ ಮಾಡಬೇಕು. ಅದರಿಂದ ನಾವು ಅಭಿವೃದ್ಧಿ ಹೊಂದಬೇಕು ಅಂತಂದರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ವ್ಯವಹಾರ ವ್ಯಾಪಾರಗಳು ನಿಗದಿತವಾಗಿ, ನಿಖರವಾಗಿ, ಸ್ಪಷ್ಟವಾಗಿರಬೇಕು. ಇದರೊಳಗೆ ಯಾವಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತದೆ, ನಾವು ಏನು ಮಾಡಬೇಕಿದ್ರೆ ಒಳ್ಳೆಯದಾಗ್ತದೆ ಅನ್ನತಕ್ಕಂಥ ಪ್ರಶ್ನೆ ಇಟ್ಕೊಂಡು ಹಲವಾರು ತಿಂಗಳುಗಳು, ಹಲವಾರು ವರ್ಷಗಳು ಕೂಡ ನಾವು ಅಲೆದಾಡೋ ಸ್ಥಿತಿಯಿಂದ ಬಂದ್ಬಿಡುತ್ತೆ. ಇವತ್ತು ಎಷ್ಟು ಜನ ಮಾಡ್ತಿದ್ದೀರಾ ಅಂತಂದರೆ ಒಂದು ಸರಿ ತೆಗೆದು ನೋಡ್ಕೊಳ್ಳಿ. ಈ ಥರ ಎಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕಂದರೆ ನಾವು ಹುಟ್ಟಿದಂತಹ ಗ್ರಹಗಳು, ನಮ್ಮ ಜೊತೆಲಿರ್ತಕ್ಕಂಥ ನಕ್ಷತ್ರಗಳು, ನಾವು ಹುಟ್ಟಿದಕ್ಕಂಥ ಕಾಲಮಾನ ನಮಗೆ ಭಾಳ ಸ್ಪಷ್ಟವಾಗಿ ಹೋಗುತ್ತೆ, ನೀನು ಇದೇ ರೂಟ್ನಲ್ಲಿ ಹೋಗಬೇಕು ಅಂತ. ಅದಕ್ಕೆ ಇವತ್ತು ಭಾಳ ಜನ ಓದಿರೋದು ಒಂದು, ಆಗಿರೋದು ಒಂದು, ಮಾಡ್ತಿರ್ತಕ್ಕಂಥ ಕೆಲಸ ಒಂದು, ಗೊತ್ತಿರ್ತಕ್ಕಂಥ ಕೆಲಸ ಒಂದು ಕಡೆ ಮನಸ್ಸು ಇಲ್ಲದೆ ಬೇರೆ ಯಾವುದೋ ಮಾಡೋಕ್ಕೆ ಹೋಗಿ, ಇನ್ನೇನೋ ಮಾಡೋಕ್ಕೆ ಹೋಗಿ, ಇನ್ನೇನೋ ಮಾಡಬೇಕಂತ ಹೋಗಿ ಇನ್ಯಾವುದರಲ್ಲೂ ಸೆಟಲ್ಮೆಂಟ್ ಆಗಿರ್ತಕ್ಕಂಥ ಹಲವಾರು ನಿದರ್ಶನಗಳು ನಮ್ಮಲ್ಲಿ ಭಾಳಷ್ಟಿದ್ದಾವೆ. ಕಾರಣ ಏನು ಅಂತಂದರೆ, ನಾವು ಏನೇ ಅಂದ್ಕೊಂಡ್ರೂ ಕೂಡ ಅದು ನಮ್ಮ ಜಾತಕ, ನಕ್ಷತ್ರಗಳಿಗೆ ಮತ್ತು ಗ್ರಹಗಳಿಗೆ ಸೂಟಬಲ್ ಆಗ್ತಕ್ಕಂತಹ ಮಾರ್ಗದರ್ಶನ ಆಗಬೇಕು. ಅದು ಯಾವಾಗ ಆಗಲ್ಲ, ಯಾವುದೋ ಒಂದು ಕಾಲಮದಲ್ಲಿ ನಮ್ಮನ್ನು ಮತ್ತೆ ಅಲ್ಲಿಗೇ ಕರ್ಕೊಂಡೋಗಿ ತಲುಪಿಸುತ್ತೆ ಈ ಗ್ರಹಗತಿಗಳು. ಅದಕ್ಕೆ ಇಷ್ಟವಿಲ್ಲದ ಕೆಲಸಕ್ಕೆ ಬಂದೆ ಅಂತ ಕೆಲವರು, ಇಷ್ಟವಾಗಿ ಕೆಲಸನೇ ನನಗೆ ಸಿಗ್ತಾವ ಅಂತ ಕೆಲವರು ಏನೋ ಹೊಟ್ಟೆಪಾಡು ಮಾಡಬೇಕಪ್ಪ, ಯಾವುದೋ ನಡ್ಸ್ಕೊಂಡು ಹೋಗ್ತಾನೆ ಭಗವಂತ ಅಂತೇಳಿ ಕೆಲವರು. ಈ ರೀತಿ ಹಲವಾರು ನಾನಾ ರೀತಿಯಾದ ಮುಖಗಳನ್ನು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಅವಶ್ಯಕತೆ ಇಲ್ಲ. ನೀವು ಹುಟ್ಟಿರ್ತಕ್ಕಂಥ ನಕ್ಷತ್ರ, ನೀವು ಹುಟ್ಟಿರ್ತಕ್ಕಂಥ ಗ್ರಹ, ಅದರಲ್ಲಿ ಬರ್ತ್ ನಂಬರ್. ಭಾಳ ಜನ ಪ್ರಶ್ನೆಗಳು ಮಾಡ್ತಿದ್ದೀರಾ, ಮೆಸೇಜ್ಗಳು ಮಾಡ್ತಿದ್ದೀರಾ. ನಾವು ಬರ್ತ್ ನಂಬರ್ಗೆ ಉದ್ಯೋಗ ತಗೋಬೇಕಾ, ಫ್ಯೂಚರ್ ನಂಬರ್ಗೆ ಉದ್ಯೋಗ ತಗೋಬೇಕಾ, ಅಥವಾ ನಕ್ಷತ್ರಕ್ಕೆ ಉದ್ಯೋಗ ತಗೋಬೇಕಾ ಅಂತ. ನಾನು ಒಂದು 3 ಭಾಗಗಳಲ್ಲಿ ವಿವರಣೆ ಮಾಡಿಟ್ಟಿದ್ದೀನಿ. ಒಂದು ದಶಮ ಸ್ಥಾನ, ಭಾಳ ಮುಖ್ಯವಾಗಿ ದಶಮ ಸ್ಥಾನ ಅಂತಕ್ಕಂಥದ್ದು ನಮ್ಮ ಪ್ರೊಫೆಷನ್ ಭಾಗವನ್ನು ತಿಳಿಸ್ತಕ್ಕಂಥದ್ದು. ಅದಾದ ಮೇಲೆ ಚಂದ್ರನ ಭಾಗ ಹೇಳ್ತಕ್ಕಂಥದ್ದು. ಅದಾದ ಮೇಲೆ ತುಲಾ ರಾಶಿ ಅಂತಕ್ಕಂಥದ್ದು. ಅದಾದ ಮೇಲೆ ತುಲಾ ರಾಶಿಯಿಂದ 7ನೇ ಮನೆ ನೋಡ್ತಕ್ಕಂಥದ್ದು. ಅದಾದ ಮೇಲೆ ಬರ್ತ್ ನಂಬರ್, ವೆರಿ ಇಂಪಾರ್ಟೆಂಟ್. ಬರ್ತ್ ನಂಬರು ನಾವು ಯಾವ ಒಂದು ಸಂಖ್ಯೆಯಲ್ಲಿ ಬರ್ತಾಗಿದ್ದೀವಿ, ಅದು ನಮ್ಮ ಇಡೀ ಜೀವನದಲ್ಲಿ ನಾವು ಏನನ್ನು ಮಾಡ್ತೀವಿ ಅನ್ನೋದನ್ನು ರೂಲ್ ಮಾಡುತ್ತೆ ಅಂತಕ್ಕಂಥದ್ದು. ಫ್ಯೂಚರ್ ನಂಬರು ಕೂಡ ಕೆಲವು ಟೈಮಲ್ಲಿ ಭಾಳ ಅದ್ಭುತ ನಮಗೆ ಮಾರ್ಗದರ್ಶನವನ್ನು ಮಾಡ್ತದೆ. ಅದಕ್ಕೆ ನಾವು ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ನಲ್ಲಿ ಬರ್ತ್ ನಂಬರು ಪವರ್ಫುಲ್ ಆಗಿದೆಯಾ, ಫ್ಯೂಚರ್ ನಂಬರ್ ಪವರ್ಫುಲ್ ಆಗಿದೆಯಾ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನೋಡ್ಕೋಬೇಕು. ನಾವು ಯಾವಾಗ ಈ ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ ನೋಡ್ಕೊಳ್ಳಲ್ಲ, ಅವಾಗ ನಮಗೆ ವ್ಯತ್ಯಾಸ ಆಗಿಬಿಡ್ತಿದೆ. ಇವತ್ತು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಬರ್ತ್ ನಂಬರ್ 3, ಫ್ಯೂಚರ್ ನಂಬರ್ 1, ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಎಜುಕೇಷನ್ನು, ಪ್ರೊಫೆಷನ್ನು, ಮ್ಯಾರಿಡ್ ಲೈಫು ಮತ್ತು ಮುಂದೆ ಇಂಪ್ರೂವ್ಮೆಂಟು, ಫಸ್ಟ್ ಕ್ಲಾಸ್ ಸೆಟಲ್ಮೆಂಟ್ ಆಗಿದೆ. ನೀವೇನು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಿಮ್ಗೆ ಅದೇ ಮಾರ್ಗ ತೋರಿಸ್ಕೊಂಡು ಹೋಗ್ತಾ ಇರ್ತದೆ, ಇದೇ ದಾರಿಲಿ ಬಾ, ಇದೇ ದಾರಿಲಿ ಹೋಗೋದು ತೋರಿಸ್ಕೊಡ್ತದೆ. ಅದೇ ಇನ್ ಕೇಸು ಬರ್ತ್ ನಂಬರ್ 3, ಫ್ಯೂಚರ್ ನಂಬರ್ 2 ಆಯಿತು ಅಂದರೆ ನೀವು ತಿಪ್ಪರ್ಲಾಗಿ ಹಾಕಿದ್ರು ಕೂಡ ಒಂದು ಕಡೆ ನೀವು ಸ್ಟೇಬಲ್ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಫ್ಯೂಚರ್ ನಂಬರ್ಲಿ ನಂಬರ್ ಚಂದ್ರ ಬಂದ್ಬಿಟ್ಟ. ನಾನು ಆಗ ಹೇಳಿದೆ ಚಂದ್ರ ಚೆನ್ನಾಗಿರಬೇಕು ಅಂತ. ಆದರೆ ಚಂದ್ರ ಚೆನ್ನಾಗಿದ್ರು ಕೂಡ ಗುರು ಚಂದ್ರನಿಗೆ ಆಗ್ಬರೋದಿಲ್ಲ. ಶಾಸ್ತ್ರ ಪ್ರಕಾರ ಹೇಳ್ತಾರೆ ಗುರು ಚಂದ್ರ ಸೇರಿದ್ರೆ ಗಜಕೇಸರಿ ಯೋಗ ಅಂತ. ಆದರೆ ಆ ಗಜಕೇಸರಿ ಯೋಗ ಒಂದೇ ಮನೇಲಿದ್ದಾಗ. ಆದರೆ ಇಲ್ಲಿರ್ತಕ್ಕಂಥ ಭಾಗ್ಯ ಸಂಖ್ಯೆ ಮತ್ತು ಜನ್ಮ ಸಂಖ್ಯೆ ವೈರತ್ವ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ನಿರ್ದೇಶನ ಅಂತ ತಗೊಂಡಾಗ ಯಾರ್ಯಾರು 3, 12, 21, 30 ತಾರೀಕಲ್ಲಿ ಬರ್ತಾಗಿದ್ರೆ ನಿಮ್ಮ ಫ್ಯೂಚರ್ ನಂಬರು 2 ಆಗಿದ್ರೆ ನೀವು ಇಲ್ಲಿವರೆಗೂ ಮಾಡ್ತಕ್ಕಂಥಲ್ಲ ಅರ್ಧಂಬರ್ಧ ಆಗೋಗ್ತದೆ. ಅದೇ ರೀತಿ 3 and 4 ಕಾಂಬಿನೇಷನ್ ಆಗಿದ್ರೆ, 3 and 6 ಕಾಂಬಿನೇಷನ್ ಆಗಿದ್ರೆ, 3 and 7 ಕಾಂಬಿನೇಷನ್ ಆಗಿದ್ರೆ, 3 and 8 ಕಾಂಬಿನೇಷನ್ ಆಗಿದ್ರೆ, 3 and 9 ಕಾಂಬಿನೇಷನ್ ಆಗಿದ್ರೆ ನೀವು ಏನೇ ಮಾಡಿ ತಲೆ ಎತ್ತಕ್ಕಾಗೋದಿಲ್ಲ. ನಿಮ್ಗೊಂಥರ ಇಡೀ ಜೀವನದಲ್ಲಿ ಒಂಥರ ಅತೃಪ್ತಿ ಕಾಡ್ತಾನೇ ಇರ್ತೈತೆ, ಸಮಾಧಾನನೇ ಇರಲ್ಲ. ನಾನು ಏನೋ ಆಗಬೇಕಾಗಿತ್ತು, ಏನೋ ಮಾಡಬೇಕಾಗಿತ್ತು, ನಾನು ಬಂದು ಸಿಕ್ಕಾಕೊಂಡಿದ್ದೀನಲ್ಲ ಅಂಥೇಳಿ ನಮ್ಮಲ್ಲಿ ಯಾವಾಗಲೂ ಅದು ಏನಂತ ಚುಸ್ತಾನೇ ಇರ್ತೈತೆ. ಅದಕ್ಕೆ ಶುಭಕಾರಕ ಗ್ರಹಗಳು ಭಾಗ್ಯದಲ್ಲಿದ್ದರೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾನು ಇಂದಿನ ಸಂಚಿಕೆಗಳು ಹೇಳ್ತಾ ಬಂದೆ, ನಾವು ಹುಟ್ಟಿರ್ತಕ್ಕಂಥ ನಕ್ಷತ್ರದ ಜೊತೆ ಉದ್ಯೋಗಕಾರಕ ಆಗಿರ್ತಕ್ಕಂಥ ಶನಿ ಸಂಯೋಗ ಆಯಿತು ಅಂದಾಗ ಯಾವ ರೀತಿ ಫಲಗಳನ್ನ ಕೊಡ್ತಾನೆ ಅಂತ ಹೇಳ್ತಾ ಬಂದೆ. ಅದನ್ನೆಲ್ಲ ನೀವು ಗಮನಿಸಿದ್ದೀರಾ. ಆದರೆ ಇವತ್ತು ಇರತಕ್ಕಂತಹ, ಅಂದರೆ ಈ ಗುರುವಿನ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದೇ ಶನಿ, ಅಂದ್ರೆ ಏನು, ನೆಗೆಟಿವ್ ಕೆಲಸ ಮಾಡ್ತಕ್ಕಂಥ ಶನಿ ಸಂಯೋಗ ಆದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ನೀವೆಲ್ಲ ಆಶ್ಚರ್ಯ ಬಿದ್ದೋಗ್ಬಿಡ್ತೀರಾ. ಕರೆಕ್ಟ್, ನೀವು ಹೇಳ್ತಾ ಇರೋದು ಕರೆಕ್ಟ್ ಅಂತ ಹೇಳ್ತೀರಾ. ಯಾಕಂದರೆ ಶಾಸ್ತ್ರ ಅಂದರೆ ಅದೇ.
ಒಂದು ನಿಖರತೆ ಇದ್ದರೆ ಶಾಸ್ತ್ರದಲ್ಲಿ, ಅದರ ಸಂಶೋಧನೆ ನಿಖರವಾಗಿದ್ದರೆ ನಾವು ಹೀಗೆ ಆಗುತ್ತೆ, ಇದೇ ಸಿಗುತ್ತೆ ಅಂತಕ್ಕಂಥ ಬಗ್ಗೆ ಬಹಳ ಸ್ಪಷ್ಟವಾದ ಮಾಹಿತಿ ಕೊಡ್ಬೋದು. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಸಿಗ್ತವೆ. ಆ ಉದಾಹರಣೆಗಳು ನೋಡಿಕೊಂಡಾಗ ನಮ್ಮಲ್ಲಿ ಅನಿಸುತ್ತೆ, ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ನಾನು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತೀನಿ, ಆದರೆ ನನಗೆ ಬೇಕಾದಂಥ ರೆಕಗ್ನೈಸ್ ನನಗೆ ಸಿಕ್ಕಲೇ ಇಲ್ಲ, ನನಗೆ ಬೇಕಂತ ಹಾರ್ಡ್ ವರ್ಕಿಗೆ ನನಗೆ ಬೇಕಂತ ಒಂದು ಫಲಿತಾಂಶ ಸಿಕ್ಕಲಿಲ್ಲ, ನನ್ನ ಕೊಲೀಗ್ಸ್ ಆಗಲಿ ನನ್ನ ಜೊತೆ ಕೆಲಸ ಮಾಡೋದಾಗಲಿ ಅವ್ನು ಏನೂ ಗೊತ್ತಿಲ್ಲ, ನೋಡಿ ದಿಢೀರ್ನ ಹೆಂಗೆ ಹೋಗ್ತಾ ಇದ್ದಾನೆ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತೆ ಅಂತ ಭಾಳ ಜನ ಮಾತಾಡ್ಕೋತೀರ. ಕಾರಣ ಏನಂದರೆ ಅವನು ಹುಟ್ಟಿರೋ ಗ್ರಹಗತಿಗಳು ಬೇರೆ, ನೀವು ಹುಟ್ಟಿರೋ ಗ್ರಹಗಳು ಬೇರೆ, 5 ಬೆಳ್ಳು ಸಮ ಇಲ್ಲ. ಅದರಿಂದ ನಮ್ಮ ಲೆಕ್ಕಾಚಾರಗಳು ಯಾವಾಗ ಉಲ್ಟಾ ಹೊಡೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ಲೆಕ್ಕಾಚಾರದಲ್ಲಿ ಹುಟ್ಟಿದ್ದೀವಿ ಆ ಗ್ರಹಗಳ ಜೊತೆಗೆ ಶನಿದೇವರ ಸಂಬಂಧ ಯಾವ ರೀತಿ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ನಿಮಗೆ ಚೆನ್ನಾಗಿರಲ್ಲ, ಅವ್ರಿಗೆ ಚೆನ್ನಾಗಿರ್ತಾರೆ. ಅದಕ್ಕೆ ಎಜುಕೇಷನ್ ಬೇಕು ಅಂತಲ್ಲ. 4ನೇ ಕ್ಲಾಸ್ ಓದಿರಲ್ಲ ಸೂಪರ್ ಸ್ಟಾರ್ಗಳಾಗಿದ್ದಾರೆ, 4ನೇ ಕ್ಲಾಸ್ ಓದಿದ್ರಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗೋಗಿದ್ದಾರೆ. ಕಾರಣ ಏನಂದರೆ ಈ ಫೇಟ್ ಅಂತಕ್ಕಂಥದ್ದು ಯಾರನ್ನ ಯಾವ ಬೇಕಾದ್ರೂ ಚೇಂಜ್ ಮಾಡಕ್ಕೆ ಬಿಡ್ಬೋದು. ಅದಕ್ಕೆ ಇದನ್ನ ನಂಬಿ ಮುಂದೆ ಹೋಗಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನನ್ನ ಮಗ MBBS ಓದ್ಬಿಟ್ಟಿದ್ದಾನೆ, ಡಾಕ್ಟ್ರೇ ಬೇಕು ಅಂತೀರ, ಅವ್ನು ನೋಡಿದ್ರೆ ಎಲ್ಲೋ ಹೋಗಿ ಏನೋ ಆಗೋಗ್ಬಿಟ್ಟಿರ್ತಾನೆ. ಅಂದರೆ ಕಾಲಮಾನ ಅಥವಾ ಈ ಜಾತಿಲಿ ನಮ್ಮ ರೂಲ್ ಮಾಡ್ತಕ್ಕಂಥ ಗ್ರಹಗತಿಗಳು ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ಆ ಎಕ್ಸಾಂಪಲ್ ತಗೊಂಡು ನಾನು ಕೂಡ ಅದೇ, ನಾನು ಓದಿದ್ದೇ ಬೇರೆ, ನಾನು ಮಾಡ್ತಿರೋದು ಕೆಲಸನೇ ಬೇರೆ. ನಮಗೆ ಗೊತ್ತೇ ಇಲ್ಲ, ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ನಮ್ಗೆ, ಇದ್ರ ಬಗ್ಗೆ ಎಲ್ಲ ಅದು ಯಾಕೆ ಕರ್ಕೊಂಡು ಬಂತು, ಯಾಕೆ ಮಾಡ್ತಿದ್ದೋ ನಮ್ಗೆ ಗೊತ್ತೇ ಇಲ್ಲ. ಅಂದರೆ ಇವೆಲ್ಲ ಸಂಶೋಧನಾತ್ಮಕ ದೃಷ್ಟಿಯಿಂದ ನೋಡಿದಾಗ ಮಾತ್ರ ನಮ್ಗೆ ಇವೆಲ್ಲ ಗೊತ್ತಾಗ್ತಕ್ಕಂಥ ಹೊರತು ನಾವು ಸುಮ್ಮನೆ ಹುಟ್ಟುಬಿಟ್ಟಿದ್ದೀವಿ, ಓದ್ಬಿಟ್ಟಿದ್ದೇವೆ, ನಮ್ಗೆ ಇದೇ ಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಯಾರ್ಯಾರು 3, 12, 21, 30 ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, ಗುರು ಉಚ್ಚವಾಗಿದ್ದರೆ, ಗುರು ಉಚ್ಚ ಸ್ಥಾನದಲ್ಲಿದ್ದರೆ, ನಿಮಗೆ ಈ ಸಂಖ್ಯೆ ಬಹಳ ಬಲವನ್ನು ಕೊಡ್ತಾ ಇದ್ದರೆ ನೀವೊಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ಮಂತ್ರಿ ಆಗ್ತೀರಿ. ಮಂತ್ರಿ ನಮ್ಮ ರಾಜಕೀಯ ಮಂತ್ರಿಗಳಲ್ಲ, ಅವ್ರನ್ನ ಬೇರೆ ಥರ ಕರೀತಾರೆ, ಅದು ಬೇಡ. ಮಂತ್ರಿ ಅಂತಂದರೆ ಮಾರ್ಗದರ್ಶಕ ಅಂತೀವಿ. ನೋಡಿ, ಇಂದಿನ ಕಾಲದಲ್ಲಿ ರಾಜರು ಒಬ್ಬ ಮಂತ್ರಿ, ನಿಷ್ಠಾವಂತ ಮಂತ್ರಿಯನ್ನು ಇಟ್ಕೊಂಡು ಆ ಮಂತ್ರಿ ಹೇಗೆ ಹೇಳ್ತಾನೋ ಹಾಗೇ ಕೇಳ್ತಾ ಇದ್ದ. ಆ ಅರ್ಥ ಏನು ಅಂದರೆ ನಿಜವಾದ ರಾಜ ಅಂದರೆ ಮಂತ್ರಿ ಆಗಿರ್ತಿದ್ದ. ಆದರೆ ಇವತ್ತಿನ ಮಂತ್ರಿಗಳು ಬೇರೆ ಥರ ಕೆಲಸ ಮಾಡ್ತಾರೆ ಬಿಡಿ. ಇಲ್ಲಿ ವಿಶೇಷವಾದಂತಹ ಮಂತ್ರಿ ಆಗ್ತಕ್ಕಂಥ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥನು 3, 12, 21, 30 ಈ ತಾರೀಕು ಕೊಡ್ತಕ್ಕಂಥನು ಒಂದು. ಅದಾದ ಮೇಲೆ ಅತ್ಯುತ್ತಮವಾಗಿರ್ತಕ್ಕಂತಹ ಧರ್ಮಾಧಿಕಾರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಉಳ್ತಕ್ಕಂಥವ್ರು ಈ 3, 12, 21, 30 ತಾರೀಕಲ್ಲಿ ಬರ್ತಾಗಿರ್ತಕ್ಕಂಥವ್ರು. ಧರ್ಮಾಧಿಕಾರಿ ಅಂದರೆ ಏನು? ಒಂದು ನ್ಯಾಯ ನೀತಿ ಧರ್ಮದಿಂದ ನ್ಯಾಯವನ್ನು ಎತ್ತಿಡಿತಕ್ಕಂತಹ, ಸನ್ಮಾರ್ಗದಲ್ಲಿ ಹೋಗ್ತಕ್ಕಂತಹ, ಸಂಸ್ಕಾರವನ್ನು ಕಲಿಸ್ಕೊಡ್ತಕ್ಕಂತಹ, ಒಂದು ಸದ್ಬುದ್ಧಿ ಉಳ್ಳತಕ್ಕಂತಹ ಒಬ್ಬ ವ್ಯಕ್ತಿ ಎಲ್ಲರನ್ನೂ ರೂಲ್ ಮಾಡ್ತಾನೆ ಅಂತಂದರೆ ಅವನು ರಾಜಮಂತ್ರಿ ಅಂತ ನಾವು ಕರಿತೀವಿ. ಅಂತಹ ಭಾಳ ಜನ ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತೀವಿ. ಅವ್ರನ್ನ ನಾವು ಧರ್ಮಾಧಿಕಾರಿಗಳು ಅಂತ ಕರಿತೀವಿ. ನಾವು ಒಂದು ಶ್ರೇಷ್ಠವಾದಂಥ ತನ್ನದೇ ಆದಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಸಮಾಜಮುಖಿಯಾದಂತಹ ಕೆಲವು ವಿಚಾರಗಳು, ಕೆಲವು ಆಶಯಗಳನ್ನು ಅವರು ಪೂರೈಸ್ತಾ ಇರ್ತಾರೆ. ಇದು ಒಂದು. ಅದಾದ ಮೇಲೆ ವಿದ್ಯಾಗುರು ಅಂತ ನಾವು ಕರಿತೀವಿ. ಅಂದರೆ ಯಾರ್ಯಾರು ಉಪಾಧ್ಯಾಯರು, ಟೀಚರ್ಸ್, ಎಲ್ಲ ಟೀಚರ್ಸ್ಗಳು ಈ ಒಂದು ತಾರೀಕಿನಲ್ಲಿ ಬರ್ತಾರೆ. ಅದಕ್ಕೆ 3, 12, 21, 30 ತಾರೀಕಲ್ಲಿ ಬರ್ತಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಟೀಚರ್ ಉದ್ಯೋಗವನ್ನು ಮಾಡ್ಬೋದು, ಧರ್ಮಾಧಿಕಾರಿ ಉದ್ಯೋಗವನ್ನು ಮಾಡ್ಬೋದು, ಮಂತ್ರಿಗಿರಿ ಕೆಲಸವನ್ನು ಮಾಡ್ಬೋದು. ಇದಾದಮೇಲೆ ವಿಶೇಷವಾಗಿ ಪೌರೋಹಿತ್ಯ ಮಾಡ್ತಕ್ಕಂಥವ್ರು ಇವತ್ತು ಭಾಳ ಜನ ನೋಡಿದ್ವಿ. ವೈದಿಕ ಪರಿಹಾರ, ಗ್ರಹ ಶಾಂತಿ, ವೈದಿಕ ಪರಿಹಾರ ಅಂದಾಗ ಆ ಭಟ್ರು ನೋಡಿ, ಈ ಭಟ್ರು ನೋಡಿ, ಆ ಪುರೋಹಿತ ನೋಡಿ, ಈ ಪುರೋಹಿತ ನೋಡಿ ಅಂತೀವಿ. ಇವರೆಲ್ಲ ಈ ಒಂದು ಕ್ಯಾಟಗರಿ ಬರ್ತಕ್ಕಂಥವ್ರೆ. ಅಂದರೆ ಇವರಿಗೆ ಈ ಪೌರೋಹಿತ್ಯ ತುಂಬ ಚೆನ್ನಾಗಿ ಆಗ್ಬರುತ್ತೆ ಅನ್ನೋದಕ್ಕೋಸ್ಕರನೇ ಈ ತಾರೀಕು ಕೊಡ್ತಕ್ಕಂಥವ್ರು ಇಂತಹ ಉದ್ಯೋಗಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಅದಾದ ಮೇಲೆ ಬಟ್ಟೆ ವ್ಯಾಪಾರ ಭಾಳ ಜನಕ್ಕೆ ಆಸೆ. ಬಾಂಬೆಯಿಂದ ಬಟ್ಟೆ ತಂದುಬಿಡೋಣ, ಸೂರತ್ತಿಂದ ಬಟ್ಟೆ ತಂದುಬಿಡೋಣ, ಗುಜರಾತಿಂದ ಬಟ್ಟೆ ತಂದುಬಿಡೋಣ, ಫಾರಿನಿಂದ ಹಾಂಗ್ಕಾಂಗಿಂದ ಬಟ್ಟೆ ತಂದುಬಿಡೋಣ, ಎಲ್ಲ ಮಾರ್ಬಿಡೋಣ ಅಂತ. ಎಲ್ಲರಿಗೂ ಬಟ್ಟೆ ಬಿಸ್ನೆಸ್ ಒಲಿಯಲ್ಲ, ನೆನ್ಪಿಟ್ಕೊಳ್ಳಿ. ಯಾರ್ಯಾರು 3, 12, 21, 30 ತಾರೀಕಲ್ಲಿ ಹುಟ್ಟಿದ್ದೀರಾ ಅವರಿಗೆ ಈ ಬಟ್ಟೆ ವ್ಯಾಪಾರ ತುಂಬ ಚೆನ್ನಾಗಿ ಆಗಿಬರ್ತದೆ. ಯಾಕಂದರೆ ಅದಕ್ಕೆ ಒಂದು ಕಲೆ ಬೇಕು. ಆ ಕಲೆ ಎಲ್ಲರಿಗೂ ಸಿದ್ಧಿ ಆಗೋದಿಲ್ಲ. ಆ ವ್ಯಾಪಾರ ಮಾಡೋದಕ್ಕೆ ಒಂದು ಧರ್ಮ ಇರಬೇಕು. ಅದು ಎಲ್ರಿಗೂ ಸಿದ್ಧಿ ಆಗಲ್ಲ. ಯಾಕಂದರೆ ವ್ಯವಹಾರ ವ್ಯಾಪಾರ ಅಂತಕ್ಕಂಥದ್ದು ನಮ್ಮ ನೋಡ್ತಾ ಇರ್ತದೆ. ಇವನು ಯಾವ ರೀತಿ ಸಂಪಾದನೆ ಮಾಡ್ತಾನೆ, ಆ ಸಂಪಾದನೆ ಪ್ರಕಾರ ಅವನಿಗೆ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದು ಗುರು ನಿಶ್ಚಯ ಮಾಡ್ತಾನೆ. ಆದರೆ ಎಲ್ಲರೂ ವ್ಯಾಪಾರ ಮಾಡ್ತಾರೆ, ಎಲ್ಲರೂ ಗುರುತರ ವ್ಯಾಪಾರ ಮಾಡಲ್ಲ. ಆದರೆ ಎಲ್ಲರೂ ವ್ಯಾಪಾರ ಮಾಡ್ತಕ್ಕಂಥದ್ದು ಅಂದರೆ ಹಾಲ್ಗಾಕಿದ ಹಾಲ್ಗೆ, ನೀರಿಗೆ ಹಾಕಿದ ನೀರಿಗೆ ಅಂತ ಬರ್ತದೆ.
ಆದರೆ ಒಬ್ಬ ಧರ್ಮಾಧಿಕಾರಿ, ಒಬ್ಬ ಗುರುವಿನ ಸಂಬಂಧ ಇರತಕ್ಕಂಥ ಮಾಡ್ತಕ್ಕಂಥ ವ್ಯಕ್ತಿ ಭಾಳ ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಕಾರಣಕರ್ತನಾಗ್ತಾನೆ. ಯಾಕಂದರೆ ಅವನಲ್ಲಿ ಆ ಧರ್ಮ ಇರ್ತದೆ. ಆ ಧರ್ಮಾಧಿಕಾರಿ ಧರ್ಮದಲ್ಲಿ ಮಾಡ್ತಕ್ಕಂಥ ವ್ಯಾಪಾರಗಳು ಅತ್ಯುನ್ನತವಾಗಿರ್ತಕ್ಕಂಥ ವಿಚಾರ ನಡೀತದೆ. ಅದಕ್ಕೆ ಇವತ್ತು ಎಷ್ಟೋ ಜನ ವಂಶ ಪಾರಂಪರ್ಯವಾಗಿ ಈ ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಬಂದಿರ್ತಾರೆ. ನಾವು ಮಾರ್ಕೆಟಲ್ಲಿ ನೋಡ್ತಾ ಇರ್ತೀವಿ ತುಂಬ ಜನ. ಅವ್ರ ವಂಶ ಪಾರಂಪರ್ಯ, ಅವ್ರು ಯಾವಾಗೋ ಒಂದು 70 ವರ್ಷ 80 ವರ್ಷ 100 ವರ್ಷ 150 ವರ್ಷದಿಂದ ಶುರು ಮಾಡಿರ್ತಾರೆ. ಅದು ಹಾಗೇ ಕಂಟಿನ್ಯೂ ಆಗಿ ನಡ್ಕೊಂಡು ಬರ್ತಾನೇ ಇರ್ತದೆ. ಅದು ಅಂದರೆ ಈ ಬಟ್ಟೆ ವ್ಯಾಪಾರ, ಎಲ್ಲ ರೀತಿಯಾಗಿರ್ತಕ್ಕಂಥ ಬಟ್ಟೆ ವ್ಯಾಪಾರ, ಅದು ಹೆಣ್ಮಕ್ಳದು ಗಂಡು ಮಕ್ಳದು ದೊಡ್ಡವ್ರದ್ದು ಧೋತಿ ಅಂತೆ ಪಂಚೆ ಅಂತ ಅವೆಲ್ಲ ಬರೋಲ್ಲ. ಬಟ್ಟೆ ವ್ಯಾಪಾರ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಆಗಿ ಬರ್ತಕ್ಕಂಥದ್ದು ಇವರಿಗೆ. ನ್ಯಾಯ ನೀತಿ ಧರ್ಮಕ್ಕೆ ಇನ್ನೊಂದು ಹೆಸರೇ ಗುರು ಅಂತ ಹೇಳಿದೆ. ಇವರಲ್ಲಿ ಭಾಳ ಜನ ಜಡ್ಜ್ಗಳಾಗ್ಬೋದು, ಇವತ್ತು ಭಾಳ ಜನ ಲಾಯರ್ಗಳಾಗ್ಬೋದು. ಲಾಯರ್ ವೃತ್ತಿಯಿಂದ ಜಡ್ಜ್ ಆಗಬೇಕು ಅಂತ ಓದ್ತಿರ್ತೀರ, 100% ಲಾಯರ್ ಆಗಿರ್ತಕ್ಕಂಥವ್ರು ಒಂದು ಸ್ವಲ್ಪ ಮುಂದೆ ಅಪ್ಗ್ರೇಡ್ ಆಯಿತು ಅಂದರೆ ಜಡ್ಜ್ಗಳಾಗ್ಬಿಡ್ತೀರ. ಅಂದರೆ ಈ ಲಾಯರ್ ವೃತ್ತಿ ಆಗ್ತಕ್ಕಂಥದ್ದು, ಜಡ್ಜ್ ವೃತ್ತಿ ಆಗ್ತಕ್ಕಂಥದ್ದು ಭಾಳ ಅದೃಷ್ಟವನ್ನು ತಂದುಕೊಡ್ತದೆ. ಯಾಕಂದರೆ ಇವತ್ತು ಯಾರದೇ ಒಬ್ಬನ ನೋಡ್ಕೊಳ್ಳಿ, ಅವ್ನು ಬಂದು ಕೂತ್ಕೊಂಡ್ರೆ ಎಲ್ಲ ಕಾಯ್ತಿರ್ತಾರೆ. ಸರ್ಕಾರನೇ ಅಲ್ಲಾಡೋಗ್ತದೆ, ಗಡ ನಡುಗ್ತದೆ. ಹೈಕೋರ್ಟಿಂದ ಏನು ಆನ್ಸರ್ ಬರ್ತದೋ, ಸುಪ್ರೀಂ ಕೋರ್ಟಿಂದ ಏನು ಆನ್ಸರ್ ಬರ್ತದೋ, ಲೋಕಲ್ ಸಿಟಿ ಕೋರ್ಟಿಂದ ಏನು ಆನ್ಸರ್ ಬರ್ತೋ ಅಂತ ಎಲ್ಲ ನಡುಗ್ತಾ ಇರ್ತಾರೆ. ಯಾಕಂದರೆ ಗುರು ಅಂದರೆ ಅವನೇನೆ, ಅವನು ಎಲ್ಲ ನಡುಗಿಸ್ತಾನೆ, ಅವನು ಆನ್ಸರ್ ಮಾಡಿದ್ದೇ ಮುಖ್ಯ. ಆದರೆ ಒಳ್ಳೆ ಗುರು ಆಗಿರ್ತಕ್ಕಂಥನು ನ್ಯಾಯದ ಪರವಾಗಿರ್ತಾನೆ. ಕೋರ್ಟ್ ಕೇಸಲ್ಲಿ ಭಾಳ ಅನ್ಯಾಯ ಸ್ವಾಮಿ ಅಂತ ಭಾಳ ಜನ ಹೇಳ್ಕೊಬೋದು, ಅದು ಬೇರೆ, ಅದು ಕಮರ್ಷಿಯಲ್. ಆದರೆ ಒಂದು ನಿಜವಾದಂಥ ನ್ಯಾಯವನ್ನು, ನಿಜವಾದಂಥ ತೀರ್ಪನ್ನು, ನಿಜವಾದಂಥ ಧರ್ಮವನ್ನು ನಾವು ಹಲವಾರು ಪ್ರಕರಣಗಳು ನೋಡಿದ್ದೀವಿ. ಅದನ್ನು ಹೇಳ್ಕೊಡ್ತಕ್ಕಂಥನೇ ಲಾಯರು ಮತ್ತು ಜಡ್ಜು. ಒಳ್ಳೆ ಲಾಯರು, ಒಳ್ಳೆ ಜಡ್ಜು. ಇದನ್ನು ಮಾಡ್ತಕ್ಕಂಥವ್ರೆ 3/12/21 ಹುಟ್ಟತಕ್ಕಂಥವ್ರು. ಇದಾದ ಮೇಲೆ ದೈಹಿಕ ಶಿಕ್ಷಣ, ಅದು ಇದು ಯಾವುದೇ ಒಂದು ಉಪನ್ಯಾಸ ಸಂಬಂಧಪಟ್ಟಂಥ ಲೆಕ್ಕಾಚಾರದಲ್ಲಿ ಇವರು ತಮ್ಮ ಹತ್ರ ನೋಡ್ಕೋಬೋದು. ಒಂದು ಅದಾದಮೇಲೆ ಇನ್ನೊಂದು ಯಾವುದಪ್ಪ ಅಂತಂದರೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಅದು ಅಕೌಂಟೆನ್ಸಿ ಆಗ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತೊಂದು ಯಾವುದೇ ಆಗಿರ್ಬೋದು, ಇಡೀ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂಥ ಸಾಧನೆಗಳನ್ನ ಮಾಡ್ತಕ್ಕಂಥವ್ರು ಈ ತಾರೀಕು ಹುಟ್ಟಿರ್ತಾರೆ. ಅದರಿಂದ ಯಾರ್ಯಾರು 3/12/21 ಹುಟ್ಟಿರ್ತೀರ, ಇವರು ಇದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಾಚಾರವನ್ನು ಮಾಡ್ಕೊಳ್ಬೋದು. ಈ ಮಾರ್ಗದಲ್ಲಿ ಆರಾಮಾಗಿ ಹೋಗ್ಬೋದು, ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಚಲನಚಿತ್ರ ಕಲಾವಿದರಾಗ್ಬೋದು. ನೋಡಿ, ಎಲ್ಲ ಸಂಖ್ಯೆಗಳು ಚಲನಚಿತ್ರ ಕಲಾವಿದರಿದ್ದಾರೆ, ಇಂಥವ್ರಂತಲ್ಲ. ಬಟ್ ಅದ್ರಲ್ಲಿ ಸಕ್ಸಸ್ ರೇಟ್ ಯಾರು ಅನ್ನೋದನ್ನ ಮುಂದೆ ಹೇಳ್ಕೊಡ್ತೀನಿ ನಾನು. ಇವರೆಲ್ಲ ಆಗ್ಬೋದು, ಆದರೆ ಸಕ್ಸಸ್ ರೇಟು ಫುಲ್ ಟಾಪ್ ಅಂತಕ್ಕಂಥ ಒಂದು ಇರುತ್ತಲ್ವ, ಸೂಪರ್ ಸ್ಟಾರ್ ಅಂತ ಹೇಳ್ತೀವಲ್ವ, ಅವರು ಯಾವ ತಾರೀಕರು ಆಗ್ತಿರೋದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಈ ಥರ ಹಲವಾರು ವಿಚಾರಗಳು ನಮ್ಮ ಜೀವನದಲ್ಲಿ ನಾವು ಆಯ್ಕೆ ಮಾಡ್ಕೊಂಡಾಗ ನಾವು ಆ ನಿಗದಿತವಾಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ. ಇಲ್ಲ ಅಂದರೆ ಓದಿರೋದು ಒಂದು, ಹುಟ್ಟಿರೋದು ಒಂದು, ಮಾಡೋದು ಒಂದು, ಅದು ಇನ್ನೇನೋ ಪ್ರಾಬ್ಲಮ್ಗಳು, ಅಪ್ಪ ಹೇಳಿದ ಒಂದು ಕೆಲಸ, ಅಮ್ಮ ಹೇಳಿದ ಕೆಲಸ, ಅಥವಾ ನಮ್ಮ ಫ್ರೆಂಡ್ ಹೇಳಿದ ಕೆಲಸ, ಈ ಥರ ಎಲ್ಲ ನಾವು ಮನಸ್ಸು ಕೆಡಿಸ್ಕೊಂಡು ಹೋದಾಗ ನಾವು ಆದಿ ತಪ್ಪಿಬಿಡ್ತೀವಿ ವೀಕ್ಷಕರೇ. ಅದಕ್ಕೆ ಈ ತಾರೀಖುಗಳನ್ನು ಮೊದಲು ಗಮನಿಸ್ಕೊಂಡು ಅದು ಉಚ್ಚವಾಗಿದೆಯಾ ನೀಚವಾಗಿದೆಯಾ ನೋಡಿಕೊಂಡು ನಾವು ಇದೇ ವೃತ್ತಿಗಳನ್ನ ಆಯ್ಕೆ ಮಾಡ್ಕೊಂಡಾಗ ಇಡೀ ಜೀವನದಲ್ಲಿ ನಾವೇನು ಮಾಡ್ಬೋದು, ಶಾಶ್ವತವಾದಂತಹ ಒಂದು ನೆಲೆಯನ್ನು ಕಂಡುಕೊಳ್ಬೋದು. ಇದು ತಾರೀಖುಗಳಿಗೆ ಸಂಬಂಧಪಟ್ಟಿದ್ದಾಯಿತು. ಇನ್ನು ನಕ್ಷತ್ರಗಳಿಗೆ ಸಂಬಂಧಪಟ್ಟಂಥ ವಿಚಾರ ತಗೊಂಡಾಗ ಯಾರ್ಯಾರು ಈ ಪುನರ್ವಸು ನಕ್ಷತ್ರ ಹುಟ್ಟಿದ್ದೀರಾ, ವಿಶಾಖ ನಕ್ಷತ್ರ ಹುಟ್ಟಿದ್ದೀರಾ, ಲೆಕ್ಕ ಮಾಡ್ಕೊಳ್ಳಿ. ಯಾಕಂದರೆ ಇವೆಲ್ಲ ಕೆಲವೊಂದು ನಕ್ಷತ್ರಗಳು ಅಂತ ಹೇಳ್ತೀವಿ. ಆ ನಕ್ಷತ್ರಗಳ ಕಾರಕತ್ವಗಳು ಕೂಡ ಅಷ್ಟೇ ಪ್ರಭಾವಿತ ಕೆಲಸ ಮಾಡ್ತವೆ. ಅದರಿಂದ ಪುನರ್ವಸು, ವಿಶಾಖ ಮತ್ತು ಪೂರ್ವಾಷಾಢ ನಕ್ಷತ್ರಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, ಇವರು ಎಲ್ರಿಗೂ ಕೂಡ ಶನಿ ಬಲ ಅಂತಕ್ಕಂಥದ್ದು ಬೇಕು. ಯಾಕಂದರೆ ಶನಿ ಉದ್ಯೋಗಕಾರಕ ಅಂತೇಳಿ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ ನಾವು. ಆ ಉದ್ಯೋಗಕಾರಕ ಶನಿ ಏನು ಮಾಡ್ತಾನೆ, ಯಾವ ನಕ್ಷತ್ರ ಯಾವ ಗ್ರಹ ಸಂಯೋಗವಂತನೋ ಅದು ಮಿತ್ರತ್ವ ಆಗಿದ್ರೆ, ಇದು ಭಾಳ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ಶನಿ ದೇವರಿಗೆ ಎಲ್ಲರೂ ಮಿತ್ರರಲ್ಲ, ಎಲ್ಲರೂ ಶತ್ರುಗಳಲ್ಲ. ಆದರೆ ಇಲ್ಲಿ ಈ ಪುನರ್ವಸು, ವಿಶಾಖ ಮತ್ತು ಪೂರ್ವಾಷಾಢ ನಕ್ಷತ್ರಗಳಲ್ಲಿ ಯಾರ್ಯಾರು ಹುಡ್ತೀರಾ ಅವ್ರ ಜೊತೆಗೆ ಶನಿ ಸಂಯೋಗ ಇದ್ದರೆ, ಶನಿಯ ಸಂಬಂಧ ಇತ್ತು ಅಂದರೆ ನಿಮ್ಮ ಎಜುಕೇಷನ್ ಟೈಮಲ್ಲಿ ನಿಮ್ಗೇನಾಗುತ್ತೆ, ಎಜುಕೇಷನ್ ಮುಗಿತಾ ಇದೆ, ಕ್ಯಾಂಪಸ್ ಸೆಲೆಕ್ಷನ್ ನಡೀತಾ ಇರ್ತದೆ, ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಗಿಬಿಡ್ತೀರ ನೀವು. ಎಷ್ಟು ಜನ ಇವತ್ತು ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆಯಿತು, ಕೆಲಸ ಸಿಕ್ಬಿಡ್ತು ಅಂತೀರಾ. ಪಾಪ ಹೊರಗಡೆ ಎಷ್ಟು ಜನ ಅಲ್ಲಿತಾರೆ ಅಂತಂದರೆ ಕಾಸು ಕೊಟ್ಬಿಟ್ಟು, ದುಡ್ಡು ಕೊಟ್ಬಿಟ್ಟು ಊರೆಲ್ಲ ವರ್ಷಂಗಡೆ ಅಲ್ಲಿತಾರೆ, ಆಗೋದಿಲ್ಲ. ಆದರೆ ಈ ನಕ್ಷತ್ರದ ಜೊತೆ ಈ ಶನಿ ಸಂಯೋಗ ಆಯಿತು ಅಂದರೆ ನೀವು ಕಾಲೇಜು ವಿದ್ಯಾಭ್ಯಾಸ ಮುಗಿತಿದ್ದಂಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬಿಟ್ಟು ನಿಮಗೆ ಉದ್ಯೋಗ ಸಿಕ್ಬಿಡ್ತದೆ. ಯಾಕಂದರೆ ಗುರು ಅಂಡ್ ಶನಿ ಮಿತ್ರ ಗ್ರಹಗಳು.
ಗುರುವಿಗೆ ಶನಿ ಭಾಳ ಸಪೋರ್ಟ್ ಮಾಡಿಬಿಡ್ತಾನೆ. ಯಾಕಂದರೆ ಶನಿ ಅಂದರೆ ಯಾರು? ನ್ಯಾಯ ದೇವತೆ, ಧರ್ಮ ದೇವತೆ. ಗುರು ಅಂದರೆ ಯಾರು? ನ್ಯಾಯ ದೇವತೆ, ಧರ್ಮ ದೇವತೆ. ನೋಡಿ, ನ್ಯಾಯ ಇದ್ದ ಕಡೆ ನ್ಯಾಯ, ಧರ್ಮ ಇದ್ದ ಕಡೆ ಧರ್ಮ. ಅದೇ ಒಂದು ಸ್ವಲ್ಪ ಉಲ್ಟಾ ಹೊಡಿತು ಅಂದ್ಕೊಳ್ಳಿ, ನೀವೇನು ತಿಪ್ಪರ್ಲಾಗ ಹಾಕಿದ್ರು ಅವನೇನು ಮಾಡಬೇಕು ಅದನ್ನೇ ಮಾಡೋದು. ನೋಡಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂಬಂಧಗಳು ಗ್ರಹಗಳ ಕಾರತಕತ್ವಗಳಿಂದ ಆಗುತ್ತೆ ಅಂತಂದರೆ, ಈ ಗುರು ನಕ್ಷತ್ರ ಶನಿ ಸಂಯೋಗ ಅಥವಾ ಗುರು ನಕ್ಷತ್ರದಲ್ಲಿ ಶನಿ ಸಂಯೋಗ ಆಯಿತು ಅಂತಂದರೆ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಉದ್ಯೋಗ, ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಸ್ಥಾನಮಾನ, ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಯಶಸ್ಸು, ಸ್ಥಾನಮಾನ, ಕೀರ್ತಿಗಳು ಮತ್ತು ಪ್ರತಿಷ್ಠೆಗಳು ಮತ್ತು ಅವಾರ್ಡ್ಗಳು. ನೆನ್ಪಿಟ್ಕೊಳ್ಳಿ, ಇಷ್ಟು ವರ್ಷ ಕೆಲಸ ಮಾಡಿದೆ ಇವ್ನಿಗೊಂದು ಅವಾರ್ಡ್ ಕೊಡಿ, ಇಷ್ಟು ವರ್ಷ ಕೆಲಸ ಮಾಡಿದೆ ಇವ್ನಿಗೊಂದು ಸ್ಥಾನಮಾನ ಕೊಡಿ, ಇಷ್ಟು ವರ್ಷ ಕೆಲಸ ಮಾಡಿದ್ದಾನೆ, ನಿಯತ್ತಾಗಿದ್ದಾನೆ, ತುಂಬ ಚೆನ್ನಾಗಿ ಹೆಸರು ಗಳಿಸಿದ್ದಾನೆ, ಎಲ್ಲೂ ಒಂದು ಕಪ್ಪು ಚಿಕ್ಕಿಲ್ಲ ಇವನ ಜೀವಿತಾವಧಿಯಲ್ಲಿ, ಉದ್ಯೋಗಾವಧಿಯಲ್ಲಿ, ಇವನಿಗೊಂದು ಅವಾರ್ಡ್ ಕೊಡಿ ಅಂತೇಳಿ ಇವತ್ತು ಎಷ್ಟೋ ಜನ ಕಾರ್ಮಿಕರಿಗೆ, ಎಷ್ಟೋ ಜನ ಉದ್ಯೋಗಸ್ಥರಿಗೆ ಸರ್ಕಾರ ಆಗಲಿ ಅಥವಾ ಹೊರಗಡೆ ಆಗಲಿ ಗುರುತಿಸಿ ಇವತ್ತು ಸನ್ಮಾನ ಮಾಡ್ತಾರೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಇವರೇ. ಈ ಥರ ಹಲವಾರು ಲೆಕ್ಕಾಚಾರಗಳು ನಮ್ಮ ಜೀವನದಲ್ಲಿ ನಡೀತಾ ಇದೆ. ಸಮಾಜದಲ್ಲಿ ಇಂಥೆಲ್ಲ ಮುಖಗಳನ್ನು ನಾವು ನೋಡ್ತಾ ಬರ್ತೀವಿ. ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಹೌದು ನೀವು ಹೇಳಿದ್ದು ಕರೆಕ್ಟು, ನಮ್ಮನ್ನು ರೂಲ್ ಮಾಡ್ತಿರ್ತಕ್ಕಂಥ ಗ್ರಹಗಳು ಇದ್ರ ಪ್ರಕಾರ ನಾವು ಹೋಗ್ಬೇಕು ಅಂತಕ್ಕಂಥದ್ದು. ಯಾವುದೇ ಒಂದು ಡೇಟ್ ಆಫ್ ಬರ್ತು ಅಥವಾ ಒಂದು ಟೈಮಿಂಗ್ಸು ಅಥವಾ ಪ್ಲೇಸ್ ಆಫ್ ಬರ್ತು ಇದ್ದಾಗ ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಪರಿಪಕ್ವವಾಗಿ ನಿಖರವಾದಂಥ ಮಾಹಿತಿ ನಾವು ಏನು ಮಾಡಿದ್ರೆ ಆಗುತ್ತೆ, ಏನು ಓದಿದ್ರೆ ನಮಗೆ ಸರಿ ಇದೆ, ಯಾವ ಮಾರ್ಗದಲ್ಲಿ ಹೋದರೆ ಸರಿ ಹೋಗ್ತದೆ, ಅದು ಉದ್ಯೋಗದಲ್ಲೋ ವ್ಯಾಪಾರವೋ ಸರ್ಕಾರಿ ಕೆಲಸವೋ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ನಮಗೆ ಗೊತ್ತಾಗ್ತದೆ. ಆದರೆ ನಮಗಿದು ಯಾವುದೂ ಗೊತ್ತಿಲ್ಲ, ನಾವು ಯಾವ ರೀತಿ ನಿರ್ಧಾರ ಮಾಡ್ಕೊಳ್ಳೋದು, ನಮಗೆ ಗುರುಬಲ ಇದೆಯಾ, ಗುರುವಿನಿಂದ ಬರ್ತಕ್ಕಂಥ ಕೆಲಸ ಕಾರ್ಯಗಳು ಇದೆಯಾ ಅಂತ ತಿಳ್ಕೊಬೇಕು ಅಂದಾಗ ಇವತ್ತು ನೀವು ಏನು ತಿಳ್ಕೊಳ್ಳೋದೇ ಬೇಡ, ಏನು ಮಾಡೋದೇ ಬೇಡ. ಎಷ್ಟೋ ಜನ ಇವತ್ತು ಧರ್ಮಾಧಿಕಾರಿಗಳಾಗೋಗಿದ್ದಾರೆ, ಎಷ್ಟೋ ಜನ ಜಡ್ಜ್ಗಳಾಗೋಗಿದ್ದಾರೆ, ಎಷ್ಟೋ ಜನ ಲಾಯರ್ಗಳಾಗೋಗಿದ್ದಾರೆ, ಎಷ್ಟೋ ಜನ ಇವತ್ತು ಮಠಾಧೀಶರಾಗೋಗಿದ್ದಾರೆ, ಎಷ್ಟೋ ಜನ ಇವತ್ತು ಉಪನ್ಯಾಸಕರಾಗೋಗಿದ್ದಾರೆ. ಇವತ್ತು ಉಪನ್ಯಾಸಕರಿಗೆ ಎಲ್ರಿಗೂ ತೊಂದರೆಗಳಿರ್ಬೋದು, ಇಲ್ಲ ಅಂತಲ್ಲ, ಅದು 2020ಯ ಒಂದು ಪ್ರಭಾವ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅವರ ಜೀವನ ಬಹಳ ಆಶಾದಾಯಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾದ ಮಾಹಿತಿ ನಿಮಗೆ ಕೊಡ್ತೀನಿ. ಯಾಕಂದರೆ ಈ ಕರ್ಮಫಲಗಳು ನಮ್ಮನ್ನು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳುತ್ತೆ. ಇಡೀ ಪ್ರಪಂಚವನ್ನೇ ಕರ್ಮಫಲ ಬಿಡಲಿಲ್ಲ. ಅದೇ ಆಶ್ಚರ್ಯಕ್ಕೆ ಮುಖಾಂತರ ನಮ್ಮ ಗುರು ಉಚ್ಚವಾಗಿದ್ದನ್ನು ನೀಚವಾಗಿ ತಿಳ್ಕೊಳ್ಳೋದು ಹೇಗೆ, ಗುರುವಿನ ಮಾರ್ಗದರ್ಶನ ಬರ್ತಕ್ಕಂತಹ ಈ ಎಲ್ಲ ವ್ಯಾಪಾರ ಉದ್ಯಮಗಳು ಸಕ್ಸಸ್ಫುಲ್ ಆಗ್ತದ, ಬನ್ನಿ ನೋಡೋಣ. ಇಲ್ಲಿ ನಿಮಗೆ ತಿಳಿಸ್ತಕ್ಕಂತಹ ವಿಶೇಷವಾದಂತಹ ಈ ಲೆಕ್ಕಾಚಾರಗಳು ಗುರುವಿಗೆ ಸಂಬಂಧಪಟ್ಟಂಥ ಬೆರಳಿನದು. ಅಂದರೆ ಈ ತೋರು ಬೆರಳಿಗೆ ಗುರು ಅಧಿಪತಿ, ಈ ಗುರುವಿನ ಕೆಳಗಿರತಕ್ಕಂಥ ಈ ಪರ್ವವನ್ನು ನಾವೇಂತೀವಿ ಗುರು ಪರ್ವ ಅಂತೀವಿ. ನೋಡಿ, ನಿಮ್ಮ ಹಸ್ತರೇಖೆ ನೋಡ್ಕೊಳ್ಳಿ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಪುರುಷರಾಗ್ಬೋದು, ಯಾರಿಗೆ ಗುರುಬಲ ಇದೆ ಅವರಿಗೆ ಈ ಒಂದು ಪರ್ವ ಉಬ್ಕೊಂಡಿರಬೇಕು. ನೋಡಿ, ಎಲ್ಲ ಕಾರ್ಯಕ್ರಮದಲ್ಲೂ ಆಯಾ ಪರ್ವ ಉಬ್ಕೊಂಡಿರಬೇಕು ಅಂತ ಹೇಳ್ತಾ ಇರ್ತೀನಿ. ಎಲ್ಲ ಗ್ರಹ ಪರ್ವ ಅಲ್ಲ, ಶನಿ ಪರ್ವವನ್ನು ಹೊರತುಪಡಿಸಿ ನೆನ್ಪಿಟ್ಕೊಳ್ಳಿ. ಶನಿ ಪರ್ವ ಯಾವಾಗಲೂ ಉಬ್ಕೊಂಡಿರಬಾರ್ದು. ಶನಿ ಪರ್ವ ಉಬ್ಕೊಂಡಿದ್ರೆ ದುರಾದೃಷ್ಟ, ನೆನ್ಪಿಟ್ಕೊಳ್ಳಿ. ಅದು ಬಿಟ್ಟು ಬೇರೆ ಎಲ್ಲ ಗ್ರಹಗಳು ಉಬ್ಕೊಂಡಿದ್ರೆ ಅದು ಪಾಸಿಟಿವ್, ಅದು ಅದೃಷ್ಟ, ನೆನ್ಪಿಟ್ಕೊಳ್ಳಿ. ಹಾಗೆಯೇ ಈ ಗುರು ಪರ್ವ ಉಬ್ಕೊಂಡಿದ್ದು ನಿಮಗೆ ಪಾಸಿಟಿವ್ ಆಗಿದ್ದರೆ ಅದು ನಿಮಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಗುರುವಿನ ಬಲವನ್ನು ಕೊಡ್ತದೆ. ಅದೇ ರೀತಿ ಈ ಗುರು ಪರ್ವದಲ್ಲಿ ಇಂಟು ಮಾರ್ಕ್ ಇದ್ದರೆ ಅದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಯೋಗವನ್ನು ತಂದುಕೊಡ್ತದೆ. ಅಂದರೆ ಗುರುವಿನ ಬಲ ಬಂತು, ಗುರುವಿನ ಒಂದು ಅನುಗ್ರಹ ಇದೆ, ಅಥವಾ ಗುರುವಿನ ಅನುಗ್ರಹದಲ್ಲೇ ಹುಟ್ಟಿದ್ದೀರಾ ಅಂತಂದರೆ ನಾನು ಹೇಳ್ತಕ್ಕಂಥ ಉದ್ಯೋಗ ವ್ಯಾಪಾರಗಳಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ ನೀವು ಹೋಗ್ತೀರಾ. ಅದೇ ರೀತಿ ಈ ಗುರು ಪರ್ವದ ಕಡೆಗೆ ಭಾಗ್ಯ ರೇಖೆ ಪ್ರವೇಶ ಮಾಡಿದರೆ ನೋಡಿ ಚೆಕ್ ಮಾಡ್ಕೊಳ್ಳಿ, ಒಂದ್ಸರಿ ತೆಗೆದು ನೋಡ್ಕೊಳ್ಳಿ. ಭಾಳ ಜನ ಎಡಗೈ ಬಲಗೈ ಬೇರೆ ಬೇರೆ ಅಂತಾರೆ, ಎರಡೂ ಕೈ ನೋಡ್ಕೊಳ್ಳಿ. ಇಲ್ಲಿ 50 ಭಾಗ, ಅಲ್ಲಿ 50 ಭಾಗ ಇದೆ, ಅದಕ್ಕೆ 2 ಕೈ ಕೊಟ್ಟರು ದೇವರು. ಭಾಳ ಜನ ಇದು ಗಂಡಂದು, ಇದು ಹೆಂಡ್ತಿದು ಅಂತ ಹೇಳ್ತಾರೆ. ಎರಡೂ ನಿಮ್ಮದೇ ಕೈ, ಅರ್ಥ ಆಯ್ತಾ? ಆದರೆ ಇಲ್ಲಿ ಈ ಮಣಿಕಟ್ಟು ರೇಖೆಯಿಂದ ಬರ್ತಕ್ಕಂತಹ ಈ ಭಾಗ್ಯ ರೇಖೆ ಗುರುವಿನ ಒಂದು ಪರ್ವವನ್ನು ತಲುಪಿದರೆ ನೀವು ಅತ್ಯುನ್ನತವಾಗಿರ್ತಕ್ಕಂಥ ಮಾರ್ಗದರ್ಶಕರು, ಧರ್ಮಾಧಿಕಾರಿಗಳು, ಮತ್ತು ಮೇಧಾವಿಗಳು, ಮತ್ತು ವಿಜ್ಞಾನಿಗಳು, ಮತ್ತು ಅತ್ಯುನ್ನತವಾಗಿರ್ತಕ್ಕಂತಹ ಮಂತ್ರಿಯಾಗಿ ನೀವು ಜೀವನದಲ್ಲಿ ಕೆಲಸ ಮಾಡ್ತೀರಾ. ಅದು ಅತ್ಯುನ್ನತವಾಗಿರ್ತಕ್ಕಂಥ ಗೌರವ ಪ್ರತಿಷ್ಠೆಯನ್ನು ಸಂಪಾದನೆ ಮಾಡಿಕೊಡುತ್ತೆ ಅನ್ನೋದ್ರ ಬಗ್ಗೆ ಈ ರೇಖೆ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಇದಿದೆಯಾ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಮುಂದುವರಿರಿ. ಅದಾದ ಮೇಲೆ ಭಾಗ್ಯ ರೇಖೆಯಲ್ಲಿರ್ತಕ್ಕಂತಹ ಇನ್ನೊಂದು ಹೃದಯ ರೇಖೆ.
ಈ ಹೃದಯ ರೇಖೆ ನೇರವಾಗಿ ಸ್ಪಷ್ಟಸುಪಟವಾಗಿ ನೀವು ಗುರುಪರ್ವವನ್ನು ತಲುಪಿದ್ರೆ ನೋಡಿ, ಈ ಗುರುಪರ್ವವನ್ನು ತಲುಪಿದ್ರೆ ನೀವು ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಧರ್ಮಾಧಿಕಾರಿಗಳಾಗ್ತೀರಾ, ಮಠಾಧಿಪತಿಗಳಾಗ್ತೀರಾ. ನೋಡಿ, ಎಲ್ಲಾದ್ರಲ್ಲೂ ಇರಬೇಕು. ಕಳ್ಳ ಮಠಾಧಿಪತಿಗಳು, ಕಳ್ಳ ಧರ್ಮಾಧಿಕಾರಿಗಳು ಇದರ ಪ್ರಪಂಚದಲ್ಲಿ. ಆದರೆ ಹೃದಯವಂತ ಧರ್ಮಾಧಿಕಾರಿಗಳು, ನಿಜವಾದ ಮಂತ್ರಿಗಳು, ನಿಜವಾದಂತಹ ಸನ್ಯಾಸಿಗಳು, ನಿಜವಾದಂಥ ಉಪನ್ಯಾಸಕರು ನೋಡಿ ಈ ಹೃದಯ ರೇಖೆ ಗುರುಪರ್ವವನ್ನು ದಾಟಿರಬೇಕು. ಯಾಕೆ ಹೃದಯ ಚೆನ್ನಾಗಿರ್ಬೇಕು. ಹೃದಯ ಶುದ್ಧವಾಗಿದ್ರೆ ಮಾತ್ರ ಅವೆಲ್ಲ ಶುದ್ಧವಾಗಿರೋಕ್ಕೆ ಸಾಧ್ಯ. ಹೃದಯನೇ ಸರಿ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಈ ಹೃದಯ ರೇಖೆ ಅಂತಕ್ಕಂಥದ್ದು ಗುರುಪರ್ವವನ್ನು ದಾಟಿರಬೇಕು. ಈ ಕಡೆ ಬಂದು ನೋಡಿದ್ರೆ ಚೆಕ್ ಮಾಡ್ಕೊಳ್ಳಿ ಹಿಂಗೆ. ಈ ರೀತಿ ನಾವು ಈ ಹಸ್ತರೇಖೆ ಮುಖಾಂತರ ಈ ಗುರುಬಲ ಇದೆಯಾ, ಗುರುಬಲ ಇಲ್ವಾ, ಗುರು ಅನುಗ್ರಹ ಇದೆಯಾ ಅಂತಕ್ಕಂಥದ್ದು ಬಗ್ಗೆ ನಾವು ಭಾಳ ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಆ ಮಾರ್ಗದರ್ಶನ ಹೋಗೋದಕ್ಕೋಸ್ಕರನೇ ಭಗವಂತ ನಮಗೆ ಹಸ್ತರೇಖೆ ಮುಖಾಂತರ ಎಲ್ಲವನ್ನು ತಿಳಿಸ್ಕೊಡ್ತಾನೆ. ಅದಕ್ಕೆ ಹಸ್ತರೇಖೆ ಅಂತಕ್ಕಂಥದ್ದು ಭವಿಷ್ಯದ ಕನ್ನಡಿ ಅಂತ ಹೇಳ್ತೀವಿ. ನಮಗಿದೂ ಗೊತ್ತಿಲ್ಲ, ಜಾತಕನೂ ಗೊತ್ತಿಲ್ಲ, ಸ್ವಾಮಿ ಏನು ಮಾಡೋದು ಅಂತ ಇದ್ದರೆ ಹಿಂಗೆಲ್ಲ ಅಲ್ದಾಡ್ತಾ ಇರಬೇಕಾಗತ್ತೆ. ಅದೆಲ್ಲ ಆಗಬಾರ್ದಕ್ಕೋಸ್ಕರ ಭಗವಂತ ಇಂಥ ಅದ್ಭುತ ಶಾಸ್ತ್ರ ನಮಗೆ ಕೊಟ್ಟಿದ್ದಾನೆ. ಜನ್ಮದೋಷಗಳ ಪರಿವರ್ತನೆ ಮೊದಲನೇ ಭಾಗದಲ್ಲಿ ಮಾಡಿಕೊಂಡು ಇದೆಲ್ಲ ಮಾರ್ಗದರ್ಶನ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಉದ್ಯೋಗ ನಿಮ್ದಾಗ್ತದೆ. ಒಳ್ಳೆಯದಾಗಲಿ.